ನಮಸ್ಕಾರ. ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಕುಂದಾದ್ರಿ ಬೆಟ್ಟ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಇಲ್ಲೊಂದು ಬಿದಿರು ಹುಡಿ ನೋಡಿದೆ, ತುಂಬ ಖುಷಿ ಆಯಿತು. ಬಿದಿರಲ್ಲಿ ಒಂದು 4-5 ವೆರೈಟಿ ಇದೆ ನನ್ನ ಹತ್ರ. ಅದು ಎಲ್ಲದೊಂದು ಮಾಹಿತಿ ಕೊಡೋಣ ಅಂತ. ಈಗ ಬೆತ್ತದ್ದೆಲ್ಲ ಕೊಟ್ಟಿದ್ದೀನಿ, ಒಂದೊಂದು ಮಾಹಿತಿ ಇಂತಿಂಥ ಜಾತಿ ಬೆತ್ತ ಇದೆ ಅಂತೇಳಿ. ಬಿದಿರಲ್ಲೂ ಅಷ್ಟೇ ಸರ್, ಇದೊಂದು ಬಿದಿರು ಮುಳ್ಳು ಬಿದಿರು ಅಂತಾರೆ, ಹೆಬ್ಬಿದಿರು ಅಂತಾರೆ ಸರ್. ಅಂದರೆ ಇದು ತುಂಬ ಬೆಳೆಸೋದು ಭಾರಿ ಕಡಿಮೆ ಸರ್ ಇದು. ಯಾಕಂದರೆ ಈಗ ಫಾರೆಸ್ಟ್ನವ್ರು ಸ್ವಲ್ಪ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ರೈತರೆಲ್ಲ ಸ್ವಲ್ಪ ಗಿಡ ಸಿಗಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಬೀಜದಿಂದ ಗಿಡ ಮಾಡೋದು ಸರ್ ಒಂದು. ಎರಡನೇದಾಗಿ ಇದನ್ನು ಕಟಿಂಗ್ಸ್ ಹಾಕಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಒಂದು 4 ಅಡಿ ಅಗಲ, ಒಂದು 20 ಅಡಿ ಉದ್ದ ಒಂದು ಸಂಕಟ್ ಬೆಡ್ ಅಂತ ಮಾಡ್ಬೇಕು ಸರ್. ರೈಸ್ ಬೆಡ್ಡಿಗೆ ಬರಲ್ಲ ಇದು, ಸಂಕಟ್ ಬೆಡ್ ಅಂತ ಮಾಡಬೇಕು. ಸಂಕಟ್ ಬೆಡ್ ಮಾಡಿ ಅದಕ್ಕೆ ಸ್ವಲ್ಪ ಗೊಬ್ಬರ, ಮಣ್ಣು, ಮರಳು ಸ್ವಲ್ಪ ಎಲ್ಲ ಹಾಕಿ ಚೆನ್ನಾಗಿ ಕೊಚ್ಚಿ, ಚೆನ್ನಾಗಿ ನೀರು ಅದರಲ್ಲಿ ನೆನೆಸ್ಬಿಡ್ಬೇಕು ಸರ್. ಈ ಕಂಬಳ ಗೆದ್ದೆಲ್ಲೆಲ್ಲ ನೀರು ನೆನೆಸ್ತಾರಲ್ಲ ಆ ಥರ ನೆನೆಸ್ಬೇಕು. ಇದನ್ನು ನೆನೆಸಿ ಆ ಬೆಡ್ಡಲ್ಲಿ ಇದೊಂದು 2 ಗಣ್ಣಿಗೆ ಕಟ್ ಮಾಡಿ ಕ್ಲೀನಾಗಿ ಅಡ್ಡ ಕಬ್ಬು ನೆಟ್ಟಂಗೆ ನೆಡ್ಬೇಕು ಸರ್. ಕಬ್ಬು ನೆಟ್ಟಂಗೆ ನೆಟ್ಟರೆ ಮಾತ್ರ ಈ ಬಿದಿರು, ಬರ್ಮ ಬಿದಿರು, ನಿಮ್ಮ ಹೆಬ್ಬಿದ್ರು ಇವೆಲ್ಲ ಬರ್ತಾವೆ ಸರ್. ಹಾಗಾಗಿ ಇದು ಮುಳ್ಳು ಬಿದಿರು ಅಂತಾರೆ, ಹೆಬ್ಬಿದ್ರು ಅಂತಾರೆ. ಇದು 2 ಇದೆ ಸರ್ ಹೆಸರು. ಇನ್ನೂ ಕೆಲವು ಜನ ಬೇರೆ ಬೇರೆ ಹೇಳ್ತಾರೆ ವಿಷಯ. ಮತ್ತೇನು ಹೇಳ್ತಾರೆ ನೋಡಿ ಸರ್, ಕಳಲೆ ಹೇಗಿದೆ ನೋಡಿ ಸರ್. ಕಳಲೆ ಅಂತ ಹೇಳಿದ್ರೆ ಗೊತ್ತಿದೆ, ಈಗ ಕಳಲೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ನಾವು ನೀನು ತೋರಿಸ್ಕೊಡ್ಬೇಕಂತ ಏನಿಲ್ಲ. ಇದು ತುಂಬ ಜನ ಕಡಿತಾ ಇದ್ದಾರೆ. ಆದರೂ ಸ್ವಲ್ಪ ಕಡಿಯೇ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ಈಗ ಕಳಲೆ, ಈಗ ಒಂದು ಕಳಲೆ ಕಡಿದ್ಬಿಟ್ರೆ ಅದೊಂದು ಕೆಳಗಡೆಯಿಂದ ಏನು ಅದು ಬರಲ್ಲ ಸರ್, ಅದು ಅಲ್ಲಿಗೆ ಹೂ ಬಿಡುತ್ತೆ. ಹಾಗಾಗಿ ಕಳಲೆ ಸ್ವಲ್ಪ ಕಡಿಯೇ ಸ್ವಲ್ಪ ಕಂಟ್ರೋಲ್ ಮಾಡಿ ಸರ್. ತಿಂತಾರೆ, ವರ್ಷಕ್ಕೊಮ್ಮೆ ತಿನ್ನಬೇಕು, ತಿನ್ನಬಾರ್ದು ಅಂತ ಏನಿಲ್ಲ. ಆದರೂ ಸ್ವಲ್ಪ ಇದು ಮಾಡಿ. ಎರಡನೇದಾಗಿ ಹಳ್ಳ ಬದಿ ಮತ್ತು ನಿಮ್ಮ ಹೊಳೆ ಸೈಡಲ್ಲೆಲ್ಲ ನೀರೆಲ್ಲ ಕೊಚ್ಕೊಂಡು ಹೋಗುತ್ತಲ್ಲ ಸರ್, ಅಲ್ಲಿ ಇದನ್ನು ನೆಟ್ಟರೆ ಒಳ್ಳೆ ಸರ್. ಈ ಹೆಬ್ಬಿದ್ರು ನೋಡ್ಬೋದು, ಬರ್ಮ ಬಿದಿರು ನೋಡ್ಬೋದು, ಮತ್ತು ಕಿರು ಬಿದಿರು ಅಂತ ಯಾವ ಬಿದಿರು ಬೇಕಾದ್ರೆ ನೋಡ್ಬೋದು ಸರ್. ಅಲ್ಲಿಗೆ ಈಗ ಎಲ್ಲ ಬಿದಿರು ನೋಡ್ಬೋದು, ನೋಡೋಕ್ಕಾಗಲ್ಲ ಅಂತೇಳಿ. ಹಳ್ಳ ಸೈಡಿಗೆ ನಂಬರ್ 1 ಸರ್. ಹಳ್ಳ ಸೈಡೆಲ್ಲ ಕೊಚ್ಕೊಂಡು ಹೋಗುತ್ತೆ. ಕೆಲ ಕಡೆ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಸರ್, ಅಷ್ಟು ಕೊಚ್ಕೊಂಡು ಹೋಗ್ತಿದೆ. ಅಲ್ಲಿ ಬಿದಿರು ಹಾಕಿಬಿಟ್ರೆ ಆಯ್ತು, ಅದು ಅವ್ರಿಗೆ ಗೊತ್ತಿಲ್ಲ. ಈಗ ನಾವಾಗಿ ಹೇಳಬೇಕಷ್ಟೇ ಇಂಥ ಕಡೆ ಹಾಕಿ ಅಂತೇಳಿ. ಆದರೂ ನನ್ನ ಸ್ವಲ್ಪ ವೀಡಿಯೋ ನೋಡಿದವರು ಸ್ವಲ್ಪ ಕಮೆಂಟ್ ಮಾಡಿ ಸರ್, ಕಮೆಂಟ್ ಮಾಡಿ ಎಲ್ಲ ಹೇಳಿ ಸರ್ ರೈತರಿಗೆ. ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್. ಹಾಗಾಗಿ ಸ್ವಲ್ಪ ಕಳಲೆ ಕಡಿಯೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು.